ವೆಲ್ಕಮ್ ಟು ಮೈ ಚಾನಲ್ ವಸುದೇವ ಕುಟುಂಬದ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸೊ ಸ್ವಾತಿ ಅಂತೂ ಇಂತೂ ಪರಶುರಾಮ್ಗೆ ಆ ಒಂದು ಸೈಟ್ನ ಮಾರಾಕಿದ್ದಾಯಿತು. ಸೊ ಈಗ ಪರಶುಗೆ ಗೊತ್ತಿಲ್ಲ ಆ ಸೈಟು ಈ ಕಡೆ ವಂಶಿದು ಅಂತ. ನಿತಿನ್ ಮಾಡಿದಂಥ ಪ್ಲ್ಯಾನ್ ಸಖತ್ತಾಗೆ ವರ್ಕೌಟ್ ಆಗಿದೆ. ಸ್ವಾತಿಗೆ ಕಮಿಷನ್ ಅಂತ 50 ಲಕ್ಷ ಸಿಕ್ಕಿದೆ. ಈಗ ಸ್ವಾತಿ ಮನೆ ಬಿಡಿಸ್ಕೊಳ್ಳೋ ಒಂದು ಪ್ಲ್ಯಾನಲ್ಲಿದ್ದಾಳೆ. ವಂಶಿಗೂ ಸಹ ತುಂಬಾ ಖುಷಿಯಾಗಿದೆ. ವಂಶಿ ಸ್ವಾತಿನ ಮೆಚ್ಕೊಂಡಿದ್ದಾರೆ. ಅಂದರೆ ಇಷ್ಟೊಂದು ಟ್ಯಾಲೆಂಟ್ ಇರೋ ಹುಡುಗಿ ಇವಳು ಅಂತೇಳ್ಬಿಟ್ಟು ವಂಶಿ ಮಾತಾಡ್ತಿದ್ದಾರೆ. ಬನ್ನಿ ಆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಗೊತ್ತಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬನ್ನಿ ವಿಡಿಯೋನ ನೋಡೋಣ. ಫ್ರೆಂಡ್ಸ್, ಸಂಚಿಕೆ ಆರಂಭದಲ್ಲಿ ಈ ಕಡೆ ಸ್ವಾತಿ ಮತ್ತು ನಿತಿನ್ ಪ್ಲ್ಯಾನ್ ಮಾಡಿ ಯಾವುದೋ ರೀತಿಲಿ ರಾಗಿಣಿಯಿಂದ ಪ್ಲ್ಯಾನ್ ಮಾಡಿ ಅವ್ರ ಅಪ್ಪಂಗೆ ಸೈಟ್ ಕೊಡಿಸೋ ಥರ ಮಾಡ್ತಾರೆ. ಸೈಟ್ ತಗೊಳ್ಳೋವರೆಗೂ ಈ ಒಂದು ಸೈಟ್ನ ವಾರಸ್ದಾರ ವಂಶಿ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು ಅಂತ ಒಬ್ಬ ಬ್ರೋಕರ್ನ ಇಟ್ಟು ಆ ಸೈಟ್ನ ಈ ಕಡೆ ಈ ರಾಗಿಣಿ ಮತ್ತು ಅವರಪ್ಪ ತಗೊಳ್ಳೋ ಥರ ಮಾಡ್ತಾರೆ. ಕೊನೆಗೆ ಆ ಸೈಟ್ನ ತಗೊಂಡ್ಮೇಲೆ ಯಾರು ಈ ಸೈಟ್ನ ಓನರ್ ಅನ್ನೋದೇ ಗೊತ್ತಾಗಲಿಲ್ವ ಅಂದಾಗ, ಸರ್ ಅದರಲ್ಲೇ ಇದಾರಲ್ಲ ಅಂತ ಹೇಳೋಷ್ಟರಲ್ಲಿ ಈ ಕಡೆ ಸ್ವಾತಿ ಮತ್ತು ವಂಶಿ ಇಬ್ಬರು ಬರ್ತಾ ಇರ್ತಾರೆ. ಅಪ್ಪ ಅಲ್ಲೋಡಪ್ಪ, ಇವರಿಬ್ಬರು ಯಾಕೆ ಇಲ್ಲಿಗೆ ಬರ್ತಾ ಇದ್ದಾರೆ ಅಂತೇಳ್ಬಿಟ್ಟು ಪರಶುಗೆ ತೋರ್ಸಾಗ, ಅಯ್ಯೋ ಬಿಡಮ್ಮ, ಅವ್ರದ್ದೇನೋ ಕೆಲಸ ಇರುತ್ತೆ, ಬರ್ತಾ ಇರ್ತಾರೆ, ಹಿಂಗೇನು ಈ ಸೈಟ್ ಬೇಕು ಅಂತ ಹೇಳಿದೆ, ಕೊಡಿಸಿದ್ದೀನಿ ಅಷ್ಟೇ. ಈ ಖುಷಿ ನನಗೆ ತುಂಬ ಖುಷಿಯಪ್ಪ. ಆ ನಿತಿನ್ ಹೇಳ್ತಿದ್ದಂಗೆ ಸ್ವಾತಿ ಮತ್ತು ಆ ವಂಶಿಗೆ ಸೈಟ್ ಆಗಬೇಕು ಅಂತ ತುಂಬ ಕೊಚ್ಕೊಂತಿದ್ದ. ಈಗ ನಂದು ಮತ್ತು ನಿತಿನ್ ಸೈಟ್ ಆಗ್ತಿದೆ, ಇದು ತುಂಬ ಖುಷಿ ಆಗ್ತಾ ಇದೆ ನನಗೆ ಅಂತೇಳ್ಬಿಟ್ಟು ಈ ಕಡೆ ರಾಗಿಣಿ ಹೇಳ್ತಾ ಇರ್ತಾಳೆ. ಸರಿ ಮಗಳೇ ಬಾ ಅಂತೇಳ್ಬಿಟ್ಟು ಆಚೆ ಬರ್ತಾರೆ. ನಂತರ ಈ ಕಡೆ ಸ್ವಾತಿ ಫುಲ್ ಖುಷಿ ಆಗಿರ್ತಾರೆ. ಕಂಗ್ರಾಚುಲೇಷನ್ ರಾಗಿಣಿ, ಸೈಟ್ ತೊಗೊಂಡಿದ್ದಕ್ಕೆ ಅಂತೇಳ್ಬಿಟ್ಟು ಈ ಕಡೆ ವಿಶ್ ಮಾಡಿದಾಗ, ನಾನು ಸೈಟ್ ತೊಗೊಂಡಿರೋದು ನಿನ್ಗೆ ಹೆಂಗೆ ಗೊತ್ತು ಅಂದಾಗ, ಅಲ್ಲ ನೀವು ಸೈಟ್ ತಗೊಂಡಿರೋದು ನನಗೆ ಗೊತ್ತಿಲ್ಲ ಅಂದರೆ ಹೆಂಗೆ, ಸೈಟ್ ಓನರೇ ನಾವಲ್ವಾ ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಾಳೆ. ಇನ್ನು ಸೈಟ್ ಓನರ್ ನೀವ ಅಂದಾಗ, ಹೌದು ಮತ್ತೆ ವಂಶಿದದು ಸೈಟು ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಈ ಕಡೆ ಪರಶುದೋಳು ಏನು ಮಗಳೇ ಏನು ನಡೀತಾ ಇದ್ದಿಲ್ಲಿ ಅಂದ್ಬಿಟ್ಟು ಫುಲ್ಲು ಕನ್ಫ್ಯೂಸ್ ಆಗ್ಬಿಡ್ತಾನೆ. ಅಯ್ಯೋ ನಿತಿನ್ ಇದೋನು ಈ ಸೈಟ್ನ ಹೆಂಗೋ ಸೇಲ್ ಮಾಡಬೇಕು ಅಂತ ವಂಶಿ ಸ್ವಾತಿಗೆ ಒಪ್ಸಿದ್ದ. ಆ ಸೈಟಲ್ಲಿ ದೆವ್ವ ಇದೆ ಅಂತೇಳ್ಬಿಟ್ಟು ಯಾರು ಸೈಟ್ನ ತಗೋತಾ ಇರಲಿಲ್ಲ. ನಾನೊಂದು ಪ್ಲ್ಯಾನ್ ಮಾಡಿ ಆ ಸೈಟ್ನ ನೀವೇ ತಗೊಳ್ಳೋ ಥರ ಪ್ಲ್ಯಾನ್ ಮಾಡಿದೆ. ನಿನ್ನ ಮುಂದೆ ಬಂದು ಸ್ವಾತಿ ಮತ್ತು ವಂಶಿಗೆ ಈ ಸೈಟ್ ಕೊಡಿಸ್ತೀನಿ ಅಂದರೆ ನೀನು ಬಿಡ್ತೀಯಾ? ಖಂಡಿತ ಬಿಡಲ್ಲ, ನಿಮ್ಮ ಅಪ್ಪನ ಕಿವಿ ಊದ್ತೀಯ ಅಂತ ಗೊತ್ತಿತ್ತು. ಹಂಗೆ ಆಯಿತು, ಈ ಸೈಟ್ನ ನೀವು ತೊಗೊಂಡ್ರಾಯ್ತು, ಓನರ್ ವಂಶಿನಿ ಅಂತೇಳ್ಬಿಟ್ಟು ಈ ಕಡೆ ನಿತಿನ್ ಹೇಳ್ತಾರೆ. ಎಂಥ ಕೆಲಸ ಮಾಡಿಬಿಟ್ಟೆ ಮಗಳೇ, ಅನ್ಯಾಯವಾಗಿ 1 ಕೋಟಿ ಹೋಯ್ತಲ್ಲ ಅಂತೇಳ್ಬಿಟ್ಟು ಈ ಕಡೆ ಈ ಪರಶು ತಲೆ ಕೆಡ್ಸ್ಕೊತಿದ್ರೆ ವಂಶಿದಳು, ವಾವ್ ಸಕ್ಸಸ್ ವಂಶಿಯವರೇ, ನಾನಂತೂ ಸೈಟ್ ಅಂತೂ ಮಾರಿಸ್ಬಿಟ್ಟಿದ್ದೀನಿ, ಈಗ ನನಗೆ ಅರ್ಧ ಪಾಲು ಬರಬೇಕು, ಅದು ಬಂದು ತಲುಪಬೇಕು ನನಗೆ ಅಂತೇಳ್ಬಿಟ್ಟು ಸ್ವಾತಿ ಫುಲ್ಲು ಕುಣಿತಾ ಇರ್ತಾಳೆ. ವಂಶಿದನು, ಆಯ್ತಮ್ಮ ತಾಯಿ ಆಯಿತು, ಸೈಟ್ ಸೇಲ್ ಆಗಿದೆಯಲ್ಲ, ನನಗೇನು ಪರಶುರಾಮ್ ತಾಂಡ್ರೆ ಯಾರೋ ತಾಂಡ್ರೇನು ಬೇರೆಯವ್ರು ತಾಂಡ್ರೇನು, ನನಗೆ ಬಂದಿದ್ದು ಸೈಟ್ ಸೇಲ್ ಆಗಬೇಕಾಗಿದ್ದು ಅಷ್ಟೇ ಅಂತೇಳ್ಬಿಟ್ಟು ವಂಶಿ ಹೇಳ್ತಾರೆ. ಆದರೂ ಕಣೆ ಕುಳ್ಳಿ, ನೀನು ಸಕ್ಕ ಟ್ಯಾಲೆಂಟ್ ಇದೆಯಾ ಕಣೆ, ಏನೋ ಒಂದು ಪ್ಲ್ಯಾನ್ ಮಾಡಿ ಸೈಟ್ನ ಮಾರಿಸ್ಬಿಟ್ಟಲ್ಲ ಅಂದಾಗ, ನಾನು ಅಂದರೆ ಸುಮ್ಮನೆನಾ, ವಾಸುದೇವನ ಮಗಳು ನಾನು, ನನಗೆ ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅಂತ ಚೆನ್ನಾಗಿ ಗೊತ್ತು. ಇದಕ್ಕೆ ಅರ್ಧ ಕಾರಣ ನಿತಿನ್ ಅವರು. ಹೌದು, ನಿತಿನ್ ಅವರು ಈ ಒಂದು ಪ್ಲ್ಯಾನ್ ಮಾಡಲಿಲ್ಲ ಅಂದರೆ ಖಂಡಿತವಾಗ್ಲೂ ನನಗೆ ಈ ಸೈಟ್ ಮಾರೋ ಅವಕಾಶ ಸಿಗ್ತಾನೆ ಇರಲಿಲ್ಲ ಅಂತೇಳ್ಬಿಟ್ಟು ಸ್ವಾತಿ ಮನಸ್ಸಲ್ಲಿ ಅಂದ್ಕೊತಾಳೆ. ಇನ್ನು ನಿತಿನ್ ಅಲ್ಲಿಂದ ಹೊರಟ್ಬಿಡ್ತಾರೆ. ರಾಗಿಣಿ ಮತ್ತು ಅವರಪ್ಪ ಆ್ಯಪ್ ಮೋರೆ ಹಾಕ್ಕೊಂಡು ಮನೆ ಕಡೆ ಅಂದರೆ ನಮ್ಮ ಸ್ವಾತಿ ಮನಸ್ಸಲ್ಲಿ ನಿತಿನ್ ನನಗೋಸ್ಕರ ಏನೇನೆಲ್ಲ ಇಷ್ಟೊಂದೆಲ್ಲ ರಿಸ್ಕ್ ತಗೊಂಡು ಏನೇನೆಲ್ಲ ಮಾಡಿದ್ರು, ಪಾಪ ನಮ್ಮ ಮನೆ ಬಿಡಿಸ್ಬೇಕು ಅಂತ ಗೊತ್ತಿದ್ದೆ ಅವ್ರು ಈ ಸಹಾಯನ ಮಾಡಿದ್ದಾರೆ. ಒಟ್ಟಿನಲ್ಲಿ ವಂಶಿಯವ್ರು ಹೆಂಗೋ ನನಗೆ ಅರ್ಧ ದುಡ್ಡನ್ನ ಕೊಡ್ತಾರೆ. ಇದ್ರ ಮೊದಲು ಫಸ್ಟು ನಿತಿನ್ಗೆ ಟ್ಯಾಂಕ್ಸ್ ಹೇಳಬೇಕು ಅಂತೇಳ್ಬಿಟ್ಟು, ನಿತಿನ್ ಅವರೇ ಇದು ನಿಮ್ಮಿಂದನೇ ಸಾಧ್ಯ ಆಗಿದ್ದು. ಅಂದಾಗ ಸ್ವಾತಿ, ನಿಮ್ಮ ಇಷ್ಟು ಕಷ್ಟ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು, ನಿಮ್ಮ ಹಳ್ಳಿಲಿರೋ ಮನೆನ ಫಸ್ಟು ಬಿಡಿಸ್ಕೊಳ್ಳೋಕ್ಕೆ ಇದು ಸಹಾಯ ಆಗಲಿ ಅಂತ ಈ ರೀತಿ ಪ್ಲ್ಯಾನ್ ಮಾಡಿದೆ ಅಷ್ಟೇ, ನಂದೇನಿಲ್ಲ ಇದರಲ್ಲಿ, ನೀನು ತುಂಬ ಚೆನ್ನಾಗಿ ಸೈಟ್ನ ಸೇಲ್ ಮಾಡಿಸಿದ್ಯಾ ಅಂದ್ಬಿಟ್ಟು ನಿತಿನ್ ಹೇಳ್ತಾ ಇರ್ತಾರೆ. ವಂಶಿ ಇದ್ದನು, ತಗೋ ನಿನ್ನ ದುಡ್ಡು, ನಾನು ನಿನ್ನ ಅಕೌಂಟ್ಗೆ ಹಾಕ್ಲಾ ಇದ್ದ, ಬೇಡ ಇಲ್ಲೇ ಇರಲಿ, ನಾನು ಹೇಳ್ದಾಗ ಕೊಡಿ ದುಡ್ಡನ್ನ ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಾಳೆ. ಇನ್ನು 2 ತಿಂಗಳು, ಇನ್ನೂ 1.5 ತಿಂಗಳು ಕಾಲಾವಕಾಶ ಇದೆ ನಾನಂತೂ ನಮ್ಮ ಮನೆಗೆ ಹೋಗೋಕ್ಕೆ. ನಮ್ಮ ಮನೆಗೆ ಹೋಗ್ತಾ ಆ ಮನೆಯೂ ಬಿಡಿಸ್ಕೊಬಿಡ್ಬೇಕು, ಇಲ್ಲ ಆದಷ್ಟು ಬೇಗ ಹೀಗೆ ಬಿಡಿಸಿದ್ರೆ ಅಕ್ಕ ಒಪ್ತಾಳೋ ಹೆಂಗೋ ಅದು ಗೊತ್ತಿಲ್ಲ ಅಂತೇಳ್ಬಿಟ್ಟು ಸ್ವಾತಿ ಯೋಚನೆ ಮಾಡ್ತಾ ಇದ್ರೆ, ಈ ಕಡೆ ರಾಗಿಣಿ ಇದ್ದಳು, ಆಳೋದವಳು ಎಲ್ಲ ನನಗೆ ಉಲ್ಟಾ ಹೊಡ್ಸ್ಬಿಟ್ಲಲ್ಲ ಅಂತೇಳ್ಬಿಟ್ಟು ಬೈಕೊಂಡು ಬಿದ್ದಿರ್ತಾಳೆ. ಈ ಕಡೆ ರಾಧಿಕಾ ಇದ್ದಳು, ಅಯ್ಯೋ ದಡ್ಡ ಅಣ್ಣ, ನೀನು ಪೆದ್ದ ಆಗ್ಬಿಟ್ಟ, ಏನೋ ದೊಡ್ಡದಾಗಿ ನನಗೆಲ್ಲ ಗೊತ್ತು ಅಂತಿದ್ದೆ, ನೋಡಿದ್ರೆ ಅಪ್ಪ ಮಗಳು ಇಬ್ಬರು ದೊಡ್ಡರಾಗಿ ಅಂತೇಳ್ಬಿಟ್ಟು ರಾಧಿಕಾ ಹೇಳ್ತಿರ್ತಾಳೆ. ನೋಡೋಣ ಸಂಚಿಕೆ ಮುಂದೆ ಏನಾಗುತ್ತೆ ಅಂತ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್.